ಹಾಯ್ ಡಿಯರ್ ಫುಡೀಸ್, ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ನಿಮಗೆಲ್ಲ ಉತ್ತರ ಭಾರತದಲ್ಲಿ, ಅದರಲ್ಲೂ ಪಂಜಾಬ್ನಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ರುಚಿಯಾದ ಸ್ವಾದಿಷ್ಟ ಆರೋಗ್ಯಕರವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ರಾಜ್ಮಾ ಮಸಾಲೆ ಅಥವಾ ರಾಜ್ಮಾ ಕರಿ ಅಂತ ಕರೀತಾರೆ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ರಾಜ್ಮಾ ಮಸಾಲೆ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಬೌಲ್ನಲ್ಲಿ ಸುಮಾರು ಒಂದು 250 ಗ್ರಾಮ್ನಷ್ಟು ರಾಜ್ಮಾನ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ್ದೀನಿ. ನಿಮಗೇನಾದರೂ ಇನ್ ಕೇಸ್ ಟೈಮ್ ಇಲ್ಲ ಅಂತ ಅಂದರೆ ಬಿಸಿನೀರಲ್ಲೇ 1 ರಿಂದ 2 ಗಂಟೆಗಳ ಕಾಲ ನೆನೆಸ್ಕೊಂಡು ಬಳಸಬಹುದು. ರಾಜ್ಮಾದಲ್ಲಿ ಅನೇಕ ವೆರೈಟೀಸ್ ಇದೆ. ಸ್ವಲ್ಪ ಬ್ರೌನಿಷ್ ಆಗಿರೋ ರಾಜ್ಮಾ ಇದೆ, ಹಾಗೆ ಬಿಳಿ ರಾಜ್ಮಾ ಇದೆ, ಕೆಂಪು ರಾಜ್ಮಾ ಇದೆ, ಈ ಥರ ಬೇರೆ ಬೇರೆ ವೆರೈಟೀಸ್ ಇದೆ. ನಾನು ಇಲ್ಲಿ ರೆಡ್ ರಾಜ್ಮಾನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕಾಶ್ಮೀರಿ ರಾಜ್ಮಾ ಅಂತಲೂ ಸಹ ಕರೀತಾರೆ. ನೀವು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ವೆರೈಟಿ ಆಫ್ ರಾಜ್ಮಾನ ಯೂಸ್ ಮಾಡ್ಕೊಳ್ಬೋದು. ರಾಜ್ಮಾದಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ಸ್, ಮಿನರಲ್ಸ್ ಹಾಗೆ ಪ್ರೋಟೀನ್ಸ್ ಇರೋದ್ರಿಂದ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ವೆಯ್ಟ್ ಲಾಸ್ಗೆ ಸಹಾಯ ಮಾಡುತ್ತೆ. ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಇದನ್ನ ನಿಗದಿತ ಪ್ರಮಾಣದಲ್ಲಿ ಆಗಾಗ ಬಳಸಿದ್ರೆ ಡಯಾಬಿಟಿಸ್ ಮತ್ತು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ನ ಸಹ ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತ ಹಲವಾರು ಸ್ಟಡೀಸ್ ಹೇಳಿದೆ. ಹಾಗಿದ್ರೆ ಬನ್ನಿ, ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರೋ ರಾಜ್ಮಾದಿಂದ ಒಂದು ಸಖತ್ ಟೇಸ್ಟಿ ಗ್ರೇವಿನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಗ್ರೇವಿ ಮಾಡೋದಕ್ಕೆ ನಾನು ಒಂದು ಪ್ರೆಷರ್ ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರೋ ರಾಜ್ಮಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2ರಷ್ಟು ಫ್ರೆಶ್ ವಾಟರ್ ಹಾಕ್ಕೊಳ್ತಿದ್ದೀನಿ. ನೆನೆಸಿದ ನೀರು ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ನೀರಿನ ಅಂದಾಜು ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂತ ಅಂದರೆ ಜಸ್ಟ್ ಹಾಗೆ ನಿಮ್ಮ ಬೆರಳನ್ನ ಒಂದ್ಸತಿ ನೀರಲ್ಲಿ ಡಿಪ್ ಮಾಡಿ ನೋಡಿ. ನಿಮ್ಮ ಬೆರಳು 1 ರಿಂದ 1.5 ಇಂಚಷ್ಟು ನೀರಲ್ಲಿ ಡಿಪ್ ಆದರೆ ನೀರಿನ ಕ್ವಾಂಟಿಟಿ ಕರೆಕ್ಟಾಗಿದೆ ಅಂತ ಅರ್ಥ. ಇದಕ್ಕೆ ನಾನು ಒಂದು ಪಲಾವ್ ಎಲೆ, ಹಾಗೆ 3 ಇಂಚ್ ಇರುವಂಥದ್ದು 2 ಚಕ್ಕೆ ಮತ್ತು 2 ಲವಂಗ, ಹಾಗೆ 1 ಮರಾಠಿ ಮೊಗ್ಗು ಮತ್ತು 1 ಕಪ್ಪು ಏಲಕ್ಕಿನ, ಅಂದರೆ ದೊಡ್ಡ ಏಲಕ್ಕಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಏಲಕ್ಕಿ ಇಲ್ಲ ಅಂತ ಅಂದರೆ ನೀವು ಹಸಿರು ಏಲಕ್ಕಿನೂ ಸಹ ಬಳಸ್ಕೊಳ್ಬಹುದು. 2 ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟಲ್ಲದೆ ಕುಕ್ಕರ್ ವಿಷಲ್ ಕೂಗಿದಾಗ ನೀರು ಹೊರಗಡೆ ಬರೋದಿಲ್ಲ. ಸೊ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕಿ ಇದನ್ನು ಒಂದು 3 ರಿಂದ 4 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಮೊದಲು ನಾನು ಹೈ ಫ್ಲೇಮ್ ಮಾಡಿ 1 ವಿಷಲ್ ಬರೋವರೆಗೂ ಕಾಯ್ತೀನಿ. ನಂತರ ಫ್ಲೇಮ್ನ ಲೋ ಮಾಡಿ 2 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಫ್ರೆಂಡ್ಸ್, ರಾಜ್ಮಾ ಬೇಯೋವರೆಗೂ ನಾವು ರಾಜ್ಮಾ ಕರಿಗೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನು ಇವಾಗ ಫಸ್ಟ್ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ನಷ್ಟು ಪುದೀನ ಸೊಪ್ಪು, ಹಾಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಒಂದು 3 ರಿಂದ 4 ಎಸಳುಗಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂತ ಅನಿಸಿದ್ರೆ ನಿಮಗೆ ಬೇಕಾದರೆ ನೀವು ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ 1-2 ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಳ್ಬಹುದು. ನಾನು ಇದಕ್ಕೆ ಸ್ವಲ್ಪ ಕಪ್ಪುಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲ ಮತ್ತು 1 ಗೋಲಿ ಗಾತ್ರದ ಹುಣಸೆ ಹಣ್ಣು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 3 ರಿಂದ 4 ಐಸ್ ಕ್ಯೂಬ್ಸ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದ್ರಿಂದ ಚಟ್ನಿ ನಿಮಗೆ ಬಹಳಷ್ಟು ಕಾಲ ಫ್ರೆಶ್ ಆಗಿ ಇರುತ್ತೆ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಇಷ್ಟನ್ನು ಸೇರಿಸ್ಕೊಂಡು ನಾನೊಂದು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ನಿಮಗೆ ಬೇಕು ಅಂದರೆ ತೆಳುವಾಗಿ ಸಹ ಮಾಡ್ಕೊಳ್ಬಹುದು. ನೀರನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ, ಅಥವಾ ಹಾಗೆಯೇ ಕೋರ್ಸ್ ಆಗಿನೂ ಸಹ ಪೇಸ್ಟ್ ಮಾಡ್ಕೊಳ್ಬಹುದು. ನಮ್ಮ ಗ್ರೀನ್ ಚಟ್ನಿ ಇವಾಗ ರೆಡಿ ಆಗಿದೆ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು ಸ್ವಲ್ಪ ದಿವಸಗಳ ಕಾಲ ರೆಫ್ರಿಜರೇಟ್ ಕೂಡ ಮಾಡಿಡಬಹುದು. ಏನೂ ಆಗಲ್ಲ. ಆ್ಯಂಡ್ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಸಹ ಮಾಡ್ಕೊಳ್ಬಹುದು. ಈಗ ಕಡಾಯಿಯಲ್ಲಿ ನಾನು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಪ್ಪ ಹಾಕೋದ್ರಿಂದ ಗ್ರೇವಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ತುಪ್ಪ ಯೂಸ್ ಮಾಡೋದು ಬೇಡ ಅಂತ ಅನಿಸಿದ್ರೆ ತುಪ್ಪದ ಬದಲು ನೀವು ಬರೀ ಆಯಿಲ್ನೂ ಸಹ ಯೂಸ್ ಮಾಡ್ಕೊಳ್ಬಹುದು. ನಾನು ತುಪ್ಪದ ಜೊತೆ 2 ದೊಡ್ಡ ಚಮಚದಷ್ಟು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಸಾಸಿವೆ ಎಣ್ಣೆ. ಉತ್ತರ ಭಾರತದಲ್ಲಿ
ಸಾಧಾರಣವಾಗಿ ಅವರು ಎಲ್ಲ ಅಡುಗೆಗಳಿಗೂ ಸಾಸಿವೆ ಎಣ್ಣೆನೇ ಬಳಸೋದು. ಸೊ ಇದಕ್ಕೂ ನಾನು ಹಾಗೇ ಬಳಸ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಾಸಿವೆ ಎಣ್ಣೆನ ಯೂಸ್ ಮಾಡೋದ್ರಿಂದ. ನಿಮ್ಮ ಮನೇಲಿ ಸಾಸಿವೆ ಎಣ್ಣೆ ಏನಾದರೂ ಇಲ್ಲ ಅಂತ ಅನಿಸಿದ್ರೆ ನೀವು ನಾರ್ಮಲಾಗಿ ಕುಕ್ಕಿಂಗಿಗೆ ಏನು ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಬಳಸ್ಕೊಳ್ಬಹುದು. ಇಲ್ಲಿ ನಾನು ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗೋವರೆಗೂ. ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಗರಿ ಗರಿಯಾಗಿ ಬರುತ್ತೆ. ಹಾಗೆಯೇ ಗ್ರೇವಿ ಕನ್ಸಿಸ್ಟೆನ್ಸಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಪಂಜಾಬಿ ಡಾಬಾಗಳಲ್ಲಿ ತಿಂದ ಹಾಗೇನೇ ನಿಮಗೆ ಟೇಸ್ಟ್ ಅನಿಸುತ್ತೆ. ಅಕಸ್ಮಾತ್ ನಿಮಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಯಾವುದಾದ್ರು ಶಾರ್ಟ್ಕಟ್ ಮೆಥಡ್ ಬೇಕು ಅಂತ ಅನಿಸಿದ್ರೆ ನೀವು ಇದನ್ನು ಪ್ಯೂರಿ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಈಗ ನಮ್ಮ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ನಾನು ಒಂದು ಸಪ್ರೇಟ್ ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಎಕ್ಸ್ಟ್ರಾ ಆಯಿಲ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಈರುಳ್ಳಿನ ಫ್ರೈ ಮಾಡಿಕೊಂಡು ಉಳ್ಕೊಂಡಿರೋಂಥ ಎಣ್ಣೆಗೆ ನಾನು 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 8ರಿಂದ 10 ಮೆಣಸುಕಾಳುಗಳನ್ನ, ಕಪ್ಪು ಮೆಣಸುಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಸ್ವಲ್ಪ ಹಿಂಗೂ ಹಾಕ್ಕೊಳ್ಬೋದು, ಅದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. 1 ಪಲಾವ್ ಎಲೆ, 2 ಲವಂಗ ಮತ್ತು 1 ಇಂಚಿನಷ್ಟು 1 ಚಕ್ಕೆ, ಹಾಗೆ 1 ಮರಾಠಿ ಮೊಗ್ಗು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಫ್ರೆಶ್ ಆಗಿ ಜಜ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಗ್ರೇವಿ ಅಥವಾ ಕರಿ ಆಗಿರಬಹುದು, ಶುಂಠಿ ಬೆಳ್ಳುಳ್ಳಿನ ನಾವು ಆಗಷ್ಟೇ ಜಜ್ಕೊಂಡು ಹಾಕಿದ್ರೆ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಇಂಚಿನದ್ದು 1 ಶುಂಠಿ ಹಾಗೆ 7ರಿಂದ 8 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಂಡು ಜಜ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಸಪ್ರೇಟ್ ಬೌಲಲ್ಲಿ ನಾನು ಡ್ರೈ ಮಸಾಲಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಸ್ವಲ್ಪನೇ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ಗ್ರೇವಿ ಕಲರ್ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ಮತ್ತು ಇದಕ್ಕೆ 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಮ್ಯಾಂಗೋ ಪೌಡರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನಿಮ್ಮ ಹತ್ರ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂತ ಇಟ್ಕೊಳ್ಳಿ, ನೀವು ಲಾಸ್ಟಲ್ಲಿ ಗ್ರೇವಿಗೆ ನಿಂಬೆಹಣ್ಣಿನ ಜ್ಯೂಸನ್ನ ಸಹ ಹಾಕ್ಕೊಳ್ಬಹುದು. ನಾನಿವಾಗ ಈ ಮಸಾಲೆಗೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಪೇಸ್ಟಿನ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡೋಣ. ಮಸಾಲೆನ ಹೀಗೆ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟು ಬಳಸೋದ್ರಿಂದ ಮಸಾಲೆ ಎಲ್ಲ ಗ್ರೇವಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಒಂದೊಳ್ಳೆ ಸೂಪರ್ ಟೇಸ್ಟ್, ಫ್ಲೇವರ್ ಮತ್ತು ಕಲರ್ ಹಾಗೆ ಸ್ವಲ್ಪ ಖಾರಕ್ಕೆ ಅಂತ ಅಂದ್ಬಿಟ್ಟು ನಾನು 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಟೊಮ್ಯಾಟೊ ಪ್ಯೂರಿನೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಮಾಡೋದಕ್ಕೆ ಅಂತ ನಾನು 2ರಿಂದ 3 ಟೊಮ್ಯಾಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ. ಸೊ ಇವಾಗ ಟೊಮ್ಯಾಟೊದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಸಿ ವಾಸನೆ ಹೋದ ನಂತರ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 8ರಿಂದ 10 ನಿಮಿಷದವರೆಗೂ ಬೇಯೋದಕ್ಕೆ ಬಿಡೋಣ. ಬನ್ನಿ ರಾಜ್ಮಾ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡು ಬಿಡೋಣ. ನಾನು ನಿಮಗೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ರಾಜ್ಮಾ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ, ಹಾಗೆ ಮಸಾಲೆನೂ ಚೆನ್ನಾಗಿ ಇಳ್ಕೊಂಡಿದೆ. ವಾವ್, ನೋಡಿ ಇಲ್ಲಿ ಇದು ಎಷ್ಟು ಸಾಫ್ಟ್ ಆಗಿದೆ. ಇದೇ ಈ ಕೆಂಪು ರಾಜ್ಮಾದ ಸ್ಪೆಷಾಲಿಟಿ ಫ್ರೆಂಡ್ಸ್. ಇದು ಗ್ರೇವಿಗೆ ಒಂದು ಒಳ್ಳೆ ಕಲರ್ನೂ ಕೊಡುತ್ತೆ ಅಷ್ಟೇ ಅಲ್ಲ, ಇದು ಒಳಗಿಂದ ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಯೋದಕ್ಕೂ ಸಹ ತುಂಬ ಕಡಿಮೆ ಟೈಮ್ ತೊಗೊಳುತ್ತೆ. ಇದಕ್ಕೆ ಹಾಕಿರೋಂಥ ಡ್ರೈ ಮಸಾಲೆಗಳನ್ನೆಲ್ಲ ನಾನು ತೆಕ್ಕೊಂಡು ಬಿಡ್ತಾ ಇದ್ದೀನಿ. ಕೆಲವರು ಬೆಂದಿರೋ ನೀರನ್ನೆಲ್ಲ ಚೆಲ್ಬಿಡ್ತಾರೆ, ಆದರೆ ನಾನು ಇಲ್ಲಿ ನೀರು ಚೆಲ್ತಾ ಇಲ್ಲ. ಇದನ್ನು ರಾಜ್ಮಾನ ಹಾಕ್ಕೊಳ್ಬೇಕಾದ್ರೆ ನೀರಿನ ಸಮೇತನೇ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಆಗಲೇ ನೆನೆಸಿಟ್ಕೊಂಡಿದ್ನಲ್ಲ ಮಸಾಲ, ಇವಾಗ ಅದನ್ನು ನಾನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೇ ಮುಖ್ಯ, ಯಾಕೆಂದರೆ ಆವಾಗಲೇ ನಿಮಗೆ ಟಿಪಿಕಲ್ ಪಂಜಾಬಿ ಸ್ಟೈಲ್ ರಾಜ್ಮಾ ಅಂತ ಅನಿಸೋದು. ಸೊ ಇವಾಗ ರೆಡಿ ಮಾಡಿಟ್ಕೊಂಡಿರುವಂಥ ಗ್ರೀನ್ ಚಟ್ನಿನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ರಾಜ್ಮಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಕಬೇಕಾದ್ರೆ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ಗ್ರೇವಿ ತುಂಬ ತೆಳು ಆದ್ರೂ ಕಷ್ಟ. ಫ್ರೆಂಡ್ಸ್, ಈ ರೆಸಿಪಿದು ಒಂದು ಸ್ಪೆಷಲ್ ಪಾರ್ಟ್ ಏನು ಗೊತ್ತಾ,
ನೀವು ಎಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ತಿರೋ, ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತಿರೋ, ಗ್ರೇವಿ ಅಷ್ಟೇ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇದನ್ನು ನಾನು 8ರಿಂದ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನಷ್ಟು ರಾಜ್ಮಾ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ರಾಜ್ಮಾ ಮಸಾಲ ಬದಲು ಚೋಲೆ ಮಸಾಲ ಅಥವಾ ಇನ್ಯಾವುದಾದ್ರು ಬೇರೆ ಅಡಿಷ್ನಲ್ ಮಸಾಲಾನು ಸಹ ಹಾಕ್ಕೊಳ್ಬೋದು. ಅಕಸ್ಮಾತ್ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಅಂದರೆ ನೀವು ಗರಂ ಮಸಾಲಾನ ಇನ್ನೂ 1 ಟೀ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರು ನಡೆಯುತ್ತೆ. ನೋಡಿ, ಇವಾಗ ಗ್ರೇವಿ ಚೆನ್ನಾಗಿ ಬೆಂದಿದೆ, ಹಾಗೆ ಈ ಮಸಾಲ ಎಲ್ಲನೂ ಚೆನ್ನಾಗಿ ಗ್ರೇವಿಗೆ ಇಳ್ಕೊಂಡಿದೆ. ಈ ಟೈಮಲ್ಲಿ ಏನಾದ್ರು ನಿಮಗೆ ಗ್ರೇವಿ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಒಂಚೂರು ನೀರು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಕಸೂರಿ ಮೇಥಿನ ಸ್ವಲ್ಪ ಹಾಗೆ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಉಪ್ಪು ಸರಿಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನನಗೆ ಈ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ನಾವು ಫಸ್ಟೇ ಈರುಳ್ಳಿ, ಅದನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ರಾಜ್ಮಾ ಗ್ರೇವಿ ಮಸಾಲ ಸವಿಯೋದಕ್ಕೆ ರೆಡಿಯಾಗಿದೆ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ರುಚಿಯಾಗಿರೋ ಹೆಲ್ದಿ ನ್ಯೂಟ್ರಿಷಿಯಸ್ ರಾಜ್ಮಾ ಕರಿನ ನಾವು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸುಲಭವಾದ ರೀತಿಯಲ್ಲಿ ತಯಾರು ಮಾಡಿದ್ವಿ ಅಂತ. ಹಾಗಿದ್ರೆ ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರಾಜ್ಮಾ ಗ್ರೇವಿನ ಯೂಶ್ವಲಾಗಿ ಚಪಾತಿ, ನಾನ್, ರೋಟಿ, ಫುಲ್ಕಾ, ಜೀರಾ ರೈಸ್ ಅಥವಾ ಪ್ಲೇನ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಾನಂತೂ ಇವತ್ತು ಈ ಯಮ್ಮಿ ರಾಜ್ಮಾ ಕರಿನ ಬಿಸಿಯಾಗಿರೋ ಪ್ಲೇನ್ ರೈಸ್ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.